ನಾವು ಆ್ಯಕ್ಟ್ ಮಾಡಿ ನಾವು ತೋರಿಸಿ ಒಂದು ಪಿಕ್ಚರ್ ಹಿಟ್ ಆದಮೇಲೆ ಅವ್ರಿಗೊಂದು ಅವಕಾಶ ಸಿಗೋದು. ನನಗೆ ಫಸ್ಟ್ ಮೂವಿ ಆ ಥರ ಸಿಕ್ಕಿದ್ದು, ನಾನು ಹೀರೋ ಆಗಿ ಮಾಡಿ ತಿರ್ಗಾ ಪಿಕ್ಚರ್ ಇಲ್ದಂಗೆ ಆಗಿ ತಿರ್ಗಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡ್ಬೇಕಾದ್ರೆ ಟಿ.ಸಿ. ವೆಂಕಟೇಶನ್ ಅವರು ದಾರಿಲಿ ಸಿಕ್ಬಿಟ್ಟು ಗಾಂಧಿನಗರದಲ್ಲಿ ಪಿಕ್ಚರ್ ಮಾಡ್ತೀಯಪ್ಪ ಅಂದರು. ಹ್ಞೂ ಸರ್ ಮಾಡ್ತೀನಿ, ಯಾವ್ದಾರು ಇದ್ರೆ ಹೇಳಿ ಅಂದೆ. ಅವಾಗ ಕುರಿಗಳು ಸರ್ ಕುರಿಗಳು ಅಂತ ಒಂದು ಪಿಕ್ಚರ್ ಇದೆ, ಅದನ್ನು ಮಾಡು ಅಂತಂದರು. ಅಲ್ಲಿವರೆಗೂ ನನಗೇನು ಪಾತ್ರ ಅಂತಲೇ ಹೇಳಿರಲಿಲ್ಲ. ಸೊ ಸ್ಟ್ರೈಟ್ ಅವೇ ಲೊಕೇಶನ್ಗೆ ಕರ್ಕೊಂಡೋದ್ರು. ಏನು ಪೇಮೆಂಟ್ ಕೊಡಬೇಕು ಅಂದರು. ಒಂದು 15 ಕೊಡಿ ಸರ್ ಅಂದರೆ. ಏನು 115 ಅಂದರು. ಅವಾಗ ಅಂದರೆ 115 ಅಂದರೆ ಹೀರೋಸ್ ಕೊಡೋರು 1,15,000. ಇಲ್ಲ ಸರ್ ಒಂದು 15,000 ಕೊಡಿ ಸರ್ ಅಂತ ಹೇಳಿದ್ದೆ. ಸೊ ಅವರು ಎಷ್ಟೋ ಕೊಡ್ತಾರೆ ಬನ್ನಿ ಅಂತ ಕರ್ಕೊಂಡೋದ್ಮೇಲೆ ಫಸ್ಟ್ ಡೇ ನೋಡಿದಾಗ ಅಲ್ಲಿ ಬರೋ ಟಾಪ್ ಆ್ಯಕ್ಟರ್ಸ್ ರಮೇಶ್ ಸರ್, ನಾರಾಯಣ್ ಸರ್, ಮೋಹನ್ ಸಾರು, ಶ್ರೀನಿವಾಸ ಮೂರ್ತಿ ಸರ್, ದೊಡ್ಡಣ್ಣ ಎಲ್ಲರೂ ಇದ್ರು ಅಲ್ಲಿ. ಅವ್ರು ನೋಡಿ ನನಗೆ ತುಂಬ ಭಯ ಆಗೋಯ್ತು. ಏನಪ್ಪ ಕಾಮಿಡಿ ಇದು ಏನು ಹಿಂಗೆ ಮಾಡೋದು, ಇವ್ರು ಇಷ್ಟೊಂದು ಜನ ಇದ್ದಾರೆ ಅಂತ. ಸಡನ್ನಾಗಿ ನನಗೆ ಒಂದು ಡೈಲಾಗು ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸರ್. ಅವರು ಪದೇ ಪದೇ ನನಗೆ ಕೇಳಂಗೆ ಹೇಳೋರು, ಮಾಡ್ತಾನೇನ್ರಿ ಯಾವಾಗಲೂ ಸೈಲೆಂಟಾಗಿ ನಿಂತಿರ್ತಾನೆ ಅಂತ. ಸರಿ, ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ. 1 ಟೇಕ್ ಆಯಿತು, 2 ಟೇಕ್ ಆಯಿತು, ಅದು ರೀಲ್ ಬೇರೆ ನೆಗೆಟಿವ್. ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ, ಅಲ್ಲಿ ಯಾರೋ ಸರ್ ಅವ್ನು ಸರಿಗೆ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು. ಆ ಥರ ಟೆನ್ಷನ್ ಆಗೋವಂಥ ಪಾರ್ಟಿ ಅವರು. ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಬಟ್ಟೆ ಒಂದು 5-6 ಟೇಕ್ ಆದಮೇಲೆ ಬ್ರೇಕ್ ಮಾಡ್ಬಿಟ್ಟು ಹುಡುಗನ ಕಳಿಸ್ರಿ ಮನೆಗೆ, ಅವ್ನು ಯಾವನ್ರಿ ಕರ್ಕೊಂಬಂದಿದ್ದೀರಾ ಅಂದರು. ಈ ದೊಡ್ಡಣ್ಣವ್ರ ಜೊತೆ ನಾನು ಯಾವಾಗಲೂ ಕಳ್ಳ ಮಳ್ಳ ಈ ಥರ ನಮ್ಮ ಅಣ್ಣನ ಜೊತೆ ರಾಣಿ ಮಹಾರಾಣಿ ಈ ಥರ ಪಿಕ್ಚರಲ್ಲೆಲ್ಲ ನಾನು ಸುಮ್ಮನೆ ಹೋಗ್ತಾ ಇದ್ದಂಥವನು ಅವ್ರ ಜೊತೆ ಹೋದಾಗ ಅವ್ರ ದೊಡ್ಡಣ್ಣ ಒಂದು ನಿಮಿಷ ಬಾಪ ಇಲ್ಲಿ ಅಂತಂದರು. ಸೈಡಿಗೆ ಕರ್ಕೊಂಡೋಗಿ ಸಿಕ್ಕಾಬಟ್ಟೆ ವೈಲೆಂಟಾಗಿ ಬಿಹೇವ್ ಮಾಡ್ಬಿಟ್ಟು, ನಿಮ್ಮ ಅಣ್ಣ ಅಷ್ಟು ದೊಡ್ಡ ಹೆಸರಿದೆ, ನನ್ನ ಮನೆ ಒಂದು ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ಕೆ ಬರೋಲ್ಲ, ನೀವೆಲ್ಲ ಏನಕ್ಕೆ ಬರ್ತೀರಾ ಅಂತೆಲ್ಲ ಬೈದರು. ಸಿಕ್ಕಾಬಟ್ಟೆ ನನಗೆ ಕೋಪ ಬಂದು ಏನೇನು ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡೋಣ ಅಂದ್ಬಿಟ್ಟು ಪ್ರೀತ್ಸೆ ಕಣ್ಣು ಬಿಚ್ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬಿಟ್ಟೆ. ಇಷ್ಟೇನಪ್ಪ ಹೇಳೋದು ಅಂದರು. ಇಷ್ಟು ಹೇಳೋದಕ್ಕೆ ಇಷ್ಟೊಂದು ನಾನು ಕಷ್ಟಪಟ್ಟನ ಅಂದೆ. ಅದು ನನಗೆ ಗೊತ್ತಿಲ್ಲ, ಅದು ಅವತ್ತಿಂದ ಕಾಮಿಡಿ ಅಂತ ಅಂದರೆ ನನಗಿನ್ನೂ ಅದು ಡೆಫಿನೇಷನ್ ಗೊತ್ತಿಲ್ಲ. ಮಾಡಿದ್ ನಗ್ತಾ ಇದ್ದಾರೆ. ಸೊ ಅದನ್ನ ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ.